ಮೀಸಲಾತಿ ಹೋರಾಟಕ್ಕೆ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಈಗ ಅದು ಅವರು ರಾಜಕೀಯ, ಯಾಕಂದ್ರೆ ಈಗ ಯಾರ್ಯಾರು ಬಂದಿದ್ರು ಈಗ ಅವ್ರಿಗೆ ತಿಂಡಿ ಎಲ್ಲ ಅವರೇನು ಬಲವಂತ ಮಾಡಿ, ನಮಗೇನಂದ್ರೆ ನಾವು ಆಚೆ ನಿಂತ್ಕೊಂಡೆ ಕೆಲಸ ಮಾಡಬೇಕಾಗಿತ್ತು. ನಾವು ಎಲ್ಲೂ ಹೋಗಿಲ್ಲ, ಆದರೂ ಸಹ ಅವರು ಇಲ್ಲ ಬರಲೇಬೇಕು ನಮ್ದು ಇದಿದೆ ಅಂತ ಹೇಳ್ಬಿಟ್ಟು ಅವರು ಒಳಗೆ ಕರೆದು ಯಾರು ಟಿಫನ್ ಮಾಡೋ ಟಿಫನ್ ಕೊಟ್ಟಿದ್ದಾರೆ, ಮತ್ತು ಕಾಫಿ ಸಮೇತ ಟೀ ಕಾಫಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಅದು ಇದಿಲ್ಲ, ಯಾಕಂದ್ರೆ ನಾವು ಹೇಳೋದು ಬರೀ ಊಟ, ಬರೀ ದುಡ್ಡು ಕೊಟ್ಟು ನಮ್ಮ ನಾಳೆ ಮಾಡೋದು ಬೇಡ. ದಯವಿಟ್ಟು ನೀವು ನಮ್ಮ ಒಂದು ಈ ಏನು ಈಗ ಮೀಸಲಾತಿ ವರ್ಗೀಕರಣ ಇದೆ, ದಯವಿಟ್ಟು ನೀವು ಇದನ್ನ ನಾವು ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡ್ದಂಗೆ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಸರ್. ಈಗ ನಾವು ಈ ಹಿಂದೆ ಅವರು MLA ಆದಂಥ ಒಂದು ಸಂದರ್ಭದಿಂದನೂ ನಾವು ಇದುವರೆಗೂ ನಾವು ಯಾವುದೇ ಒಂದು ಸಮಸ್ಯೆಗೆ ನಾವು ಹೋಗಲಿಲ್ಲ ಮತ್ತು ಮಾತಾಡಲಿಲ್ಲ. ಯಾಕಂದರೆ ಆಗಿನ ಪರಿಸ್ಥಿತಿ ಹಂಗಿತ್ತು ಎಲೆಕ್ಷನ್ ಟೈಮಲ್ಲಿ. ಅದರಿಂದ ನಾವು ಸುಮ್ಮನೆ ಈಗ ಆತನ ಹತ್ರ ಹೋಗಿ ನಾವು ಇದು ಮಾಡೋದು ಬೇಡ, ಬೇರೆಯವ್ರು ಬೇರೆ ಥರ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ನಮಗೂ ಒಂದು ಸ್ವಾಭಿಮಾನ ಇದೆ, ಅದನ್ನು ನಾವು ಸ್ವಾಭಿಮಾನ ಕಳ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ನಾವು ನಿಮಗೆ ಮತ ಹಾಕ್ಸಿಲ್ಲ, ನಿಮ್ಮ ಪರವಾಗಿ ನಿಂತ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಲೀಡರ್ಸ್ ಹೋಗಿಲ್ಲ. ಬಟ್ ನಮ್ಮ ಜನಾಂಗ ಮಾತ್ರ 100% ಅವ್ರಿಗೆ ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಬಟ್ ನಾವು ಕೆಲವ್ರು ಹೋಗಿಲ್ಲ. ಅದರಿಂದ ನಾವು ಯಾವುದೇ ಸಮಸ್ಯೆಗೆ ಅವ್ರ ಹತ್ರ ನಾವು ಹೋಗಿಲ್ಲ, ಕೆಲಸ ಮಾಡಿ ಅಂತ ಹೋಗಿಲ್ಲ, ಕೇಳೂ ಇಲ್ಲ ಇದುವರೆಗೂ. ಆಯ್ತಲ್ವಾ? ಈಗ ನಮ್ಗೆ ಅವಕಾಶ ಬಂದಿದೆ. ಈಗ ನಮ್ಮ ಜನಾಂಗ ಸಮಸ್ಯೆ ಇದು, ನನ್ನ ಸಮಸ್ಯೆ ಅಲ್ಲ. ಅದರಿಂದ ಅವ್ರ ಜನಾಂಗದ ಪರವಾಗಿ ನಾನು, ಈ ಸಮಾಜದ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ವರ್ಗೀಕರಣ ವಿಚಾರದಲ್ಲಿ ಮಾತಾಡಲೇಬೇಕು. ತಮಗೆ ನಾನು ದೂರ ಇದ್ರೂ, ನಾನು ಸಂಪರ್ಕ ಇಲ್ದಿದ್ರು ಪರವಾಗಿಲ್ಲ. ಈ ಒಂದು ಸಮಸ್ಯೆ ನಂದಲ್ಲ, ನಮ್ಮ ಜನಾಂಗದ ಸಮಸ್ಯೆ. ಅದರಿಂದ ನಾನು ಇವತ್ತು ನಿಮ್ಮ ಮನೆ ಹತ್ರ ಬಂದು ಇವತ್ತು ಧರಣಿ ಮಾಡ್ತಾ ಇದ್ವಿ. ದಯವಿಟ್ಟು ನಾನು ಈಗಲೂ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೇನಾದರೂ ಮಾಡಿ ಸಿದ್ದರಾಮಯ್ಯನ ಮನವೊಲಿಸಿ. ಯಾಕಂದರೆ ಬೇರೆಯವರೆಲ್ಲ ದಿಕ್ಕು ತಪ್ಪಿಸ್ತಾರೆ. ದಯವಿಟ್ಟು ನೀವು ಪರವಾಗಿ ಚೆನ್ನಾಗಿದ್ದೀರ, ಅಲ್ಲಿ ಈ ಒಂದು ಸಮಾಜಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಮತ್ತು ವರ್ಗೀಕರಣ ಜಾರಿ ಕಡೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮೂಲಕ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಇವತ್ತು ಹೇಳ್ತಾರೆ ದತ್ತಾಂಶ ಇಲ್ಲ ಅಂತ ಹೇಳ್ತಾರೆ. ನೀವು ದತ್ತಾಂಶ ಇಲ್ಲ ಅಂದಿದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ಆಗ್ತಾ ಇತ್ತಾ? ನೀವು ಅವತ್ತು ದತ್ತಾಂಶ ಅಡ್ಡ ಬರಲಿಲ್ವಾ ನಿಮಗೆ? ಇವತ್ತು ದತ್ತಾಂಶ ಅಂತ ಹೇಳ್ತೀರಾ ನೀವು. ಸದಾಶಿವ ಆಯೋಗ ವರದಿಯೆಲ್ಲ ದತ್ತಾಂಶ ಕೊಟ್ಟಿದ್ದಾರೆ. ಮತ್ತು 2011ರಲ್ಲೇನೆ ಏನು ಈಗ ಇದನ್ನ ಇದು ಮಾಡಿದ್ರು, ಆವತ್ತು ಒಂದು ದತ್ತಾಂಶ ನಿಮಗೆ ಬಂದಿದೆ, ನಿಮ್ಮ ಹತ್ರ ಇದೆ. ಆದರೆ ನಮ್ಮ ದಿಕ್ಕು ತಪ್ಪಿಸೋದಕ್ಕೆ ಇವತ್ತು ಒಂದು ನಾಗಮೋಹನ್ ದಾಸನ ವರದಿ ಮಾಡಿ 3 ತಿಂಗಳಿಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಈಗಾಗಲೇ 1.5 ತಿಂಗಳಾಗಿದೆ. ನೀವು ಅದು ಇದುವರೆಗೂ ಒಂದು ಆಫೀಸ್ ಕೊಡಲಿಲ್ಲ, ಒಂದು ಚೇರ್ ಕೊಡಲಿಲ್ಲ, ಅದಕ್ಕೆ 10 ರೂಪಾಯಿ ಖರ್ಚು ಕೊಡಲಿಲ್ಲ. ಯಾವ ಥರ ಮಾಡ್ತಾನೆ ಅದನ್ನು? ಇದನ್ನು ನಮ್ಮನ್ನು ದಿಕ್ಕು ತಪ್ಪಿಸಿ ಇವತ್ತು ನೀವು ಏನು ಬೈ ಎಲೆಕ್ಷನ್ ಇತ್ತು ಅದನ್ನು ನೀವು ಗೆಲ್ಲೋದಕ್ಕೆ ನಮ್ಮ ಜನನ್ನ ನೀವೆಲ್ಲ ಮೋಸ ಮಾಡಿ ಅವ್ರನ್ನ ದಿಕ್ಕು ತಪ್ಪಿಸಿ ನೀವು ಕೆಲಸ ಮಾಡಿದ್ದೀರಾ. ಸಿದ್ದರಾಮಯ್ಯನವರೇ, ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಕಳಿಸ್ಬೇಕಾಗುತ್ತೆ. ಅದಕ್ಕೆ ಇವತ್ತು ನಾವು ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರಿಗೆ ಕೇಳ್ತಾ ಇದ್ದೀವಿ. ನಾವು ಈ ಕ್ಷೇತ್ರದಲ್ಲಿ ನಮ್ಮ ಮಾದಿಗರು ಹೆಚ್ಚಿಗಿದ್ದೀವಿ, ನಿಮ್ಮ ಪರವಾಗಿ ಓಟ್ ಹಾಕಿದ್ದಾರೆ, ನಿಮ್ಮನ್ನು ಗೆಲ್ಸಿದ್ದಾರೆ. ಆದರೆ ಇಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದ್ದು ನಿಮಗೂ ಗೊತ್ತಿದೆ. ಅದರಿಂದ ದಯವಿಟ್ಟು ಈ